ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಹೊರಗಡೆ ಕ್ರಿಸ್ಪಿಯಾಗಿರೋಂತಹ ಒಳಗಡೆ ಜ್ಯೂಸಿ ಆಗಿರೋಂತಹ ಬಾದುಷನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆನ ತೊಗೋತಾ ಇದ್ದೀನಿ. ಅದಕ್ಕೆ ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅಂದರೆ ಈ ಬೌಲಲ್ಲಿ ನಾನು 4 ಬೌಲು ಮೈದಾ ಹಿಟ್ಟನ್ನ ತೊಗೋತಾ ಇದ್ದೀನಿ. ಮೊದಲಿಗೆ 2 ಬೌಲ್ನಷ್ಟು ಹಾಕ್ಕೊಂಡು ಜರಡಿಲಿ ಸಾಣಿಸ್ಕೊಂಡು ನಂತರ 2 ಬೌಲ್ನಷ್ಟು ಹಾಕ್ಕೊಂಡು ನೀಟಾಗಿ ಸಾಣಿಸ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೋಡಿ 4 ಬೌಲಿಗೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ. 4 ಬೌಲಿಗೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವ ಬೌಲ್ ಅಳತೆಯಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿರ್ತೀವಲ್ಲ ಅದೇ ಬೌಲ್ ಅಳತೆಯಲ್ಲಿ 1 ಬೌಲಷ್ಟು ಕರಗಿಸಿದ ತುಪ್ಪನ ಹಾಕ್ತಾಯಿದ್ದೀನಿ. ಹೀಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಹೀಗೆ ತುಂಬ ಹೊತ್ತು ಕಲಿಸ್ಕೊಂಡ ನಂತರ ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು. ಉಂಡೆ ಕಟ್ಟಿದ ತಕ್ಷಣವೇ ದಿಢೀರ್ನೇ ಒಡಿಬಾರ್ದು, ಸ್ವಲ್ಪ ನಿಧಾನಕ್ಕೆ ಉಂಡೆ ಒಡೆಯಬೇಕು. ಹಾಗಿದ್ದಾಗ ಮಾತ್ರ ಬಾದುಷ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪದಾಗೆ ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಒಂದೇ ಸಾರಿ ಜಾಸ್ತಿ ನೀರು ಹಾಕ್ಕೊಂಡು ಮೆದು ಮಾಡ್ಕೋಬೇಡಿ. ಹೀಗೆ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಗಟ್ಟಿನೇ ಇರಬೇಕು. ಹೀಗೆ ನಾವು ಅಗಲವಾಗಿ ಮಾಡಿದಾಗ ನೋಡಿ ಎಷ್ಟು ಪದರವಾಗಿ ಬರುತ್ತೆ. ಈ ರೀತಿ ಇರಬೇಕು ಹಿಟ್ಟು. ನಂತರ ಇದನ್ನು ಒಂದು ಅರ್ಧ ಗಂಟೆಯಲ್ಲಿ ನೆನೆಯಲಿಕ್ಕೆ ಬಿಟ್ಬಿಡೋಣ. ಅರ್ಧ ಗಂಟೆ ನಂತರ ನೋಡಿ ಚೆನ್ನಾಗಿ ನೆಂದಿದೆ. ಈ ರೀತಿ ಆಗಿದೆ ನೋಡಿ, ಸ್ವಲ್ಪ ಮೆತ್ತಗಾಗಿದೆ. ಅದಕ್ಕಾಗಿ ನಾವು ಮುಂಚೆನೇ ಗಟ್ಟಿಯಾಗಿ ಕಲಿಸ್ಕೋಬೇಕು. ಹೀಗೆ ಬಿಡಿಸಿದಾಗ ಪದರವಾಗಿ ಚೆನ್ನಾಗಿ ಬಂದಿರಬೇಕು. ಇವಾಗ ನಾವು ಸ್ಮಾಲ್ ಪೋರ್ಷನಷ್ಟು ಉಂಡೆನ ಮಾಡಿಟ್ಕೊಳ್ಳೋಣ. ಈ ರೀತಿ ಉಂಡೆನ ತಗೊಂಡ್ಬಿಟ್ಟು ಚೆನ್ನಾಗಿ ನೋಡಿ ಹೀಗೆ ರೌಂಡಕ್ಕೆ ಮಾಡ್ಕೋಬೇಕು. ತೀರಾ ಪ್ರೆಸ್ಸು ಮಾಡಬಾರ್ದು, ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಹೀಗೆ ಉಂಡೆ ಶೇಪ್ ಮಾಡಿಕೊಂಡು ನಂತರ ಲೈಟಾಗಿ ಪ್ರೆಸ್ ಮಾಡಿ ಸೆಂಟ್ರಲ್ಲಿ ಒಂದು ಹೋಲ್ ಮಾಡ್ಕೋಬೇಕು. ಈ ಶೇಪಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕ್ರ್ಯಾಕ್ಸ್ ಇರಬೇಕು. ಕ್ರ್ಯಾಕ್ಸ್ ಇದ್ರೇ ಶುಗರ್ ಸಿರಪ್ಪು ಒಳಗಡೆ ಹೋಗಿ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಪಕ್ಕಕ್ಕೆ ಎಣ್ಣೆನ ಬಿಸಿ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಹೇಗಿರಬೇಕಪ್ಪ ಅಂದರೆ ನೋಡಿ ಈ ರೀತಿ ಹಾಕಿದಾಗ ನಿಧಾನವಾಗಿ ಮೇಲಕ್ಕೆ ಎದ್ದು ಬರಬೇಕು. ಸ್ವಲ್ಪನೇ ಕಾದಿರಬೇಕು. ಇದನ್ನು ಹಾಕಿದ ನಂತರನೇ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಆ ರೀತಿ ಎಣ್ಣೆ ಕಾದಿರಬೇಕು. ಆವಾಗಲೇ ಬಾದುಷ ಒಳಗಡೆನೂ ತುಂಬಾ ಚೆನ್ನಾಗಿ ಬೆಂದು ಬರುತ್ತೆ. ನೋಡಿ ಅದಾಗೇ ಒಂದೊಂದಾಗೆ ಎದ್ದು ಬರ್ತಾ ಇದ್ದಾವೆ. ಹೀಗೆ ಬಂದ ನಂತರ ನಿಧಾನವಾಗಿ ತಿರುವು ಹಾಕ್ತಾ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಈ ಬಾದುಷನ ಚೆನ್ನಾಗಿ ಕರ್ಕೋಬೇಕು. ಅಂದರೆ ಡೀಪ್ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋಂತಹ ಶುಗರ್ ಸಿರಪ್ನ ಮಾಡ್ತಾಯಿದ್ದೀನಿ. ನಾವಿಲ್ಲಿ 4 ಬೌಲು ಮೈದಾ ಹಿಟ್ಟಿಗೆ 3 ಬೌಲಷ್ಟು ಶುಗರ್ನ ಹಾಕ್ತಾಯಿದ್ದೀನಿ. 3 ಬೌಲ್ ಸಕ್ಕರೆಗೆ 3 ಬೌಲಷ್ಟು ನೀರನ್ನ ಹಾಕ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು. ಪಾಕ ಬರೋ ಅವಶ್ಯ ಏನಿಲ್ಲ. ಚೆನ್ನಾಗಿ ಹೈ ಫ್ಲೇಮ್ ಇಟ್ಟು ಹೀಗೆ ನಿಧಾನವಾಗಿ ಕೈ ಆಡಿಸ್ತಾ ಸಕ್ಕರೆನ ಕರಗಿಸ್ಕೋಬೇಕು. ನೋಡಿ ಹೀಗೆ ಕೈ ಆಡಿಸ್ತಾನೆ ಸಕ್ಕರೆ ಆಲ್ರೆಡಿ ಕರಗೋಗಿದೆ. ಇದಕ್ಕೆ ನಾನು ರೆಡ್ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಕಲರ್ ಬೇಕಂದ್ರೂ ಆ್ಯಡ್ ಮಾಡ್ಬೋದು, ಬೇಡವಾದರೆ ಸ್ಕಿಪ್ ಮಾಡ್ಬೋದು. ನನಗೆ ರೆಡ್ ಇಷ್ಟ ಆಯಿತು, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನೋಡಿ ಒಂದೆಳೆ ಪಾಕ ಬರೋದಕ್ಕಿಂತ ಮುಂಚೆ ಏನು ಲೈಟಾಗಿ ಒಂದೆಳೆ ಪಾಕ ಬಂದಿರೋ ಅಂಟು ಪಾಕ ಅಂತಾರಲ್ಲ ಆ ರೀತಿ ಬಂದರೆ ಸಾಕು, ಶುಗರ್ ಸಿರಪ್ ರೆಡಿಯಾಗಿರುತ್ತೆ. ಇವಾಗ ಆಫ್ ಮಾಡ್ಕೊಂಡ್ಬಿಟ್ಟು ಇದು ತುಂಬಾ ಬಿಸಿಯಾಗಿದೆ. ಹಾಗೆ ಬಾದುಷ ತುಂಬ ಆರೋಗಿದೆ. ಆರಿರೋ ಬಾದುಷನ ಇದರಲ್ಲಿ ಹಾಕಿಬಿಟ್ಟು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಬಾದುಷ ಶುಗರ್ ಸಿರಪ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಬಾದುಷ ರೆಡಿಯಾಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.